ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕವರ್ ಮಾಡ್ಬೇಕು ಅಂದ್ಕೊಂಡಿದೀನಿ. ಅದ್ ಬಂದ್ಬಿಟ್ಟು ಇಲ್ಲಿನ ಖರ್ಚು ವೆಚ್ಚಗಳು. ಆಯ್ತು, ಆಮೇಲೆ ಆವರೇಜ್ ವ್ಯಕ್ತಿಯಾಗಿ ನಾವು ಎಷ್ಟು ಸೇವ್ ಮಾಡ್ಬೋದು ಇಲ್ಲಿ ಅನ್ನೋದನ್ನ ಲೆಕ್ಕ ಕೊಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಊಟದ್, ನನ್ನ ಫೇವ್ರೆಟ್ ಪಾರ್ಟ್. ನನ್ನ 40% ಸೇವಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ 20 to 25 ಮ್ಯಾಕ್ಸಿಮಮ್ ನಾನು ಫುಡ್ ಮೇಲೆ ಖರ್ಚು ಮಾಡೋದು. ಬರೀ ಡೌಗಳಿಂದ ಯಾವ ಇವೆಲ್ಲ ಆಲ್ಮೋಸ್ಟ್ ನಿಮಗೆ 100 to 150 ರಿಯಾಲ್ಸ್ ರೀಚಾರ್ಜ್ ಬೇಕಾಗುತ್ತೆ ನಿಮಗೆ ಒಂದ್ ತಿಂಗಳಿಗೆ ಯೂಸ್ ಮಾಡೋದಾದ್ರೆ. ಅದು ಲಿಮಿಟೆಡ್. ಮತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಇಂತಿಷ್ಟು ಡೇಟಾ ಸಿಗುತ್ತೆ, ಮತ್ತೆ ಮಾಮೂಲಿ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಇಂತಿಷ್ಟು ಅಂತ ಸೋಷಿಯಲ್ ಮೀಡಿಯಾ ಅಂತ ಗಳಿದಾವೆ. ಮೆಟ್ರೋ ಬಂದ್ಬಿಟ್ಟು ಓಡ್ಸೋರು ಯಾರು ಇಲ್ಲ, ಓಡ್ಸೋರ್ ಜಾಗದಲ್ಲಿ ನಾವೇ. ಬಸ್ಸಿಂದ ಏನಂದ್ರೆ ಇಲ್ಲಿ ಬೆನ್ಸ್ ಬಸ್ಗಳು. ಸೊ ಇಲ್ಲಿಗೆ ಬಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳೋರೆ ಇಲ್ಲ, ಅವ್ರು ಸುಮ್ನೆ ಬಂದು ಇಲ್ಲೆಲ್ಲ ಖರ್ಚು ಮಾಡ್ಕೊಂಡು ಉಡಾಯಿಸ್ತಾರ ಅಷ್ಟೇ. ನೋ ಕಾಮೆಂಟ್ಸ್. ಇಲ್ಲ ಸರ್.